ಹಾಯ್ ಫ್ರೆಂಡ್ಸ್. ಇದೊಂದು ಜಾಬ್ ಆಪರ್ಚುನಿಟಿ ಇದೆ ಅಲ್ವಾ, ಇದು ಆ್ಯಕ್ಚುಲಿ ಎಲ್ಲರಿಗೂ ತುಂಬಾ ಯೂಸ್ ಆಗ್ತದೆ ಖಂಡಿತ. ಯಾಕಂತ ಹೇಳಿದರೆ ಇದು ಜಾಬು ಹುಡುಕಿದ್ರೆ ನಿಮಗೆ ಸಿಗೋದೇ ಇಲ್ಲ, ಭಾರಿ ರೇರ್ ಸಿಗೋದು. ಜೆನ್ಯೂನ್ ಆದ ಜಾಬ್ ಇದೆ ಅಲ್ವಾ, ಈ ಒಂದು ಫೀಲ್ಡಲ್ಲಿ ಭಾರಿ ರೇರ್ ಸಿಗೋದು. ಸೊ ನನಗಂತೂ ತುಂಬ ಖುಷಿ ಆಯಿತು. ಒನ್ಸ್ ಅಪಾನ್ ಎ ಟೈಮ್ ನಾನು PUC ಆದ ನಂತರ ನನಗೆ ಈ ಫೀಲ್ಡಲ್ಲಿ ಹೋಗಲಿಕ್ಕೆ ತುಂಬ ಇಷ್ಟ ಇತ್ತು. ಸೊ ಅದು ಹೋಗಲಿಕ್ಕಾಗಲಿಲ್ಲ. ಆದರೆ ಫೀಸ್ ಎಲ್ಲ ಕಟ್ಟಿ ಬಂದಿದ್ದೆ ನಾನು ಕೋರ್ಸ್ ಮಾಡುವ ಅಂತ ಹೇಳಿ. ಆದರೆ ಹೋಗ್ಲಿಕ್ಕಾಗಲಿಲ್ಲ, ನನಗೆ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ ಎಲ್ಲ ಮತ್ತೆ ಸ್ಟಾರ್ಟ್ ಆಯಿತು. ಹಾಗಾಗಿ ಸೆಕೆಂಡ್ PUC ಆದ ತಕ್ಷಣ ನಾನು ಜಾಯ್ನ್ ಆಗಬೇಕಂತ ಇದ್ದೆ ಅಲ್ಲಿ. ಆದರೆ ಬ್ಯಾಡ್ ಲಕ್, ಏನು ಮಾಡೋದು, ಹೋಗ್ಲಿಕ್ಕಾಗಲಿಲ್ಲ. ಬಟ್ ಆದರೂ ನಾನು ಆನ್ಲೈನಲ್ಲೆಲ್ಲ ವಿದೌಟ್ ಕೋರ್ಸ್ ಮಾಡದೆ ವೇಕೆನ್ಸೀಸ್ ಇದೆಯಾ ಅಂತ ಹೇಳಿ ಹುಡುಕ್ತಾ ಇದ್ದೆ. ಆದರೆ ಆ ಟೈಮಲ್ಲಿ 2011 ಎಲ್ಲ ಆನ್ಲೈನಲ್ಲಿ ಅವರು ವೇಕೆನ್ಸಿ ಹಾಕಿದ್ರು, ಅದು ಫೇಕ್ ಅಂತ ಇತ್ತು. ಸೊ ಇವಾಗ ಇದೊಂದು ನನಗೆ ಒಂದು ವೆಬ್ಸೈಟ್ ಸಿಕ್ಕಿದೆ, ಅದು ಕರೆಕ್ಟಾದ ಜೆನ್ಯೂನ್ ವೆಬ್ಸೈಟ್. ಸುಮಾರು ಜನರಿಗೆ ಇದೊಂದು ಒಳ್ಳೆಯ ಅವಕಾಶ. ಯಾರು ಕೂಡ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಮಿಸ್ ಮಾಡದೆ ನೋಡಿ. ಖಂಡಿತವಾಗಿಯೂ ಈ ಕೆಲಸಕ್ಕೆ ಉಂಟಲ್ವಾ, ನಾನು ಸಿಕ್ಕಿದ್ದು ನನ್ನ ಒಂದು ಖುಷಿ, ನನಗೆ ಒಂದು ತುಂಬ ಖುಷಿ. ಯಾಕಂತ ಹೇಳಿದರೆ ಮೊನ್ನೆ 2 ದಿನದ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಯೂಟ್ಯೂಬರ್ ಇವರಿದ್ದಾರೆ, ಯಾರೋ ಶರವಣ್ ಕುಂದರ್, ಗೊತ್ತಾಯ್ತಾ? ಶರವಣ್ ಕುಂದರ್ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಅವರು ವೀಡಿಯೋಸ್ ಎಲ್ಲ ಕನ್ನಡದಲ್ಲಿ ಹಾಕ್ತಾರೆ, ಲಾಗ್ ವೀಡಿಯೋಸು. ಕುಂದರ್ ಅಂತ ಹೇಳಿ, ಶರವಣ್ ಕುಂದರ್. ಸೊ ಅವರು ಲೈವಿಗೆ ಬಂದಿದ್ದರು. ಲೈವಿಗೆ ಬರುವ ಟೈಮಲ್ಲಿ ಒಂದು ಫಾರಿನ್ನಲ್ಲಿ 7-7:30 ಆಗಿದೆ ಗಂಟೆ ದುಬೈಯಲ್ಲಿ. ಅವರಿಲ್ಲಿ ನಮ್ಮ ಇಂಡಿಯಾದ ಗಂಟೆಗೆ 9 ಗಂಟೆಗೆ ಅವರು ಆನ್ಲೈನಲ್ಲಿ ಬಂದಿದ್ದಾರೆ ಲೈವಲ್ಲಿ. ಸೊ ಹಾಗಾಗಿ ಅವರಿಗೆ ನಾನು ಕಾಮೆಂಟ್ ಮಾಡಿದ್ದೆ. ಆವಾಗ ಅವರು ಹೇಳಿದರು, ಅಂದರೆ ನಂದು ಉದ್ಯೋಗದಾರಿ ಚಾನಲ್ ಇದೆ ಅಂತ ಅವರಿಗೆ ಗೊತ್ತಾಯ್ತಲ್ವ ID-ಇಂದ. ಅವರು ಹೇಳಿದರು, ಹೀಗೆ ಒಂದು ಟೀಚರಿಗೆ ಒಂದು ಕೆಲಸ ಬೇಕು. ನಾನು ಹೇಳಿದೆ ನಾನು ಟೀಚರ್ ಆಗಿದ್ದೆ ಮೊದಲು ಅಂತೇಳಿ. ಸೊ ಆವಾಗ ಅವರು ಹೇಳಿದರು, ಒಂದು ಟೀಚರಿಗೊಂದು ಕೆಲಸ ಬೇಕು, ಮತ್ತೊಂದು ಮಾಂಟೆಸರಿ ಟ್ರೈನ್ಡ್ ಟೀಚರ್ ಅವರು, ನರ್ಸರಿ LKG UKGಗೆ ಪ್ರಿ-KGಗೆ ಕಲಿಸುವ ಟೀಚರ್ ಅವರು. ಸೊ ಹಾಗಾಗಿ ಅವರು ಅಂತ ಕೋರ್ಸ್ ಮಾಡಿದ್ದಾರೆ, ಅವರಿಗೆ ಬೇಕು ಅಂತ ಹೇಳಿದರು, ಕೆಲಸ ಬೇಕು ಅಂತೇಳಿ. ಮತ್ತು ಆಯಿತು, ನಾನು ಹೇಳ್ತೇನೆ ಅಂತ ಹೇಳಿದೆ. ಅದ್ರ ಜೊತೆಗೆ ಈ ಒಂದು ಫೀಲ್ಡಲ್ಲಿ ಇವತ್ತು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನಿಮ್ಮೊಂದಿಗೆ. ಈ ಒಂದು ಫೀಲ್ಡಲ್ಲಿ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅವರಿಗೆ ಯೂಸ್ ಆಗೇ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಯಾರಿಗಲ್ಲಾದರೂ ಅವರಿಗೊಬ್ಬರಿಗೆ ಖಂಡಿತವಾಗಿ ಇದು ಯೂಸ್ ಆಗೇ ಆಗ್ತದೆ. ಸೊ ಅವರು ಒಂದು ಬ್ಯಾಂಗ್ಳೂರಲ್ಲಿ ಇದ್ದರೆ ಹೇಳಿ ಅಂತ ಹೇಳಿದರು ನನ್ನ ಹತ್ರ ಈ ಒಂದು ಫೀಲ್ಡಲ್ಲಿ. ನಂತರ ಒಂದು ದುಬೈಯಲ್ಲಿ ಇದ್ರೇ ಹೇಳಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಇದು ನಾನು ಈ ವಿಡಿಯೋನ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತೇನೆ. ಮತ್ತು ನಾನು ಸ್ವಲ್ಪ ಹೊತ್ತಲ್ಲಿ ನೋಡುವ, ಅವರಿಗೆ ಮೆಸೇಜ್ ಕೂಡ ಮಾಡಿ ಹೇಳ್ತೇನೆ, ಶರವಣ್ ಕುಂದರ್ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸ್ತೇನೆ, ಹೀಗೆ ಹಾಕಿದ್ದೇನೆ, ಆಗ್ತದೆ ಆದರೆ ಅವರು ಹೋಗಲಿ ಅಂತೇಳಿ. ಯಾಕೆಂದರೆ ಇದು ಬ್ಯಾಂಗ್ಳೂರಲ್ಲಿ, ಈಗ ಅವರು UAE ಇದ್ದಾರೆ, ದುಬೈಯಲ್ಲಿದ್ದಾರೆ ಅವರೀಗ. ಸೊ ಹಾಗಾಗಿ ಒಂದು ವೇಳೆ ಅವರೇನಾದರೂ, ಅಂದರೆ ಇಲ್ಲಿ ಇಂಡಿಯಾದವರು ಬೇಕು ಅಂತ ಹೇಳಿದ್ದಾರೆ, ಬ್ಯಾಂಗ್ಳೂರಲ್ಲಿ ಇದ್ದರೆ ಕೂಡ ಆಗ್ತಾರೆ ಅಂತ ಹೇಳಿದ್ದಾರೆ ಅವರು ಜಾಬ್ ಇದ್ದರೆ. ಸೊ ನಾನು ಇಂಡಿಯಾ ಅಂತ ಹೇಳುವಾಗ ಬಂತಲ್ವ ಬ್ಯಾಂಗ್ಳೂರು. ಸೊ ಹಾಗಾಗಿ ಇದು ಇಂಡಿಯಾದವರಿಗೆ ಎಲ್ಲಿ ಇದ್ದರೂ ಕೂಡ ಈ ಜಾಬಿಗೆ ಒಂದು ಅಪ್ಲೈ ಮಾಡ್ಬೋದು. ಮತ್ತು ಅವರದೇ ಫೀಲ್ಡ್ ಇದು, ಹಾಗಾಗಿ ನಾನು ಹೇಳೋದು ಲಕ್ಕು. ಆ್ಯಕ್ಚುಲಿ ಇದು ನನಗೆ ಸಿಗಬೇಕಾದ್ರೆ ಜೆನ್ಯೂನ್ ವೆಬ್ಸೈಟ್ ಇದು. ಸೊ ಫಸ್ಟ್ ಇದು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ. ಫಸ್ಟ್ ಲಾಗಿನ್ ಅಂತ ಬರ್ತದೆ. ಫಸ್ಟ್ ಟೈಮ್ ವಿಸಿಟ್ ಮಾಡುವರಾದರೆ ಲಾಗಿನ್ ಮಾಡಿ, ಓಕೆ, ರಿಜಿಸ್ಟ್ರೇಷನ್ ಮಾಡಿ, ಲಾಗಿನ್ ಮಾಡಿ. ನಂತರ ನಿಮಗೆ ಅಪ್ಲೈ ಮಾಡುವಂಥ ಪ್ರೊಸೆಸ್ ವೆಬ್ಸೈಟಲ್ಲಿ ಉಂಟು, ಅದನ್ನು ನಾನು ಮತ್ತೆ ಹೇಳ್ತೇನೆ, ಆಯಿತಾ, ತೋರಿಸ್ತೇನೆ ನಿಮಗೆ. ಸೊ ಇವಾಗ ಇದು ಲೊಕೇಶನ್ನು ಇಂಡಿಯಾದವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಆಪರೇಷನ್ಸ್ ಸಪೋರ್ಟು, ಜನರಲ್ ಆಪರೇಷನ್ಸ್, ಕಸ್ಟಮರ್ ಸಪೋರ್ಟ್ ಅಂತ ಹೇಳಿ. ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ಡ್, ಯಾವುದೇ ಫೀಲ್ಡಲ್ಲಿ ಬೇರೆ ಸೆಕ್ಟರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಈಗ ರಿಕ್ವೈರ್ಮೆಂಟ್ ಪ್ರಾಸೆಸ್ ಹೇಗಿದೆ ಅಂತ ನೋಡುವ. ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಕ್ರೀನಿಂಗ್, ಹೌ ಟು ರಿಜಿಸ್ಟರ್, ಹೇಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಫೈಂಡ್ ದ ಅಪ್ಲೈ ಬಟನ್, ಲುಕ್ ಫಾರ್ ದ ಬಟನ್ ಆನ್ ದ ರೈಟ್ ಸೈಡ್ ಆಫ್ ದ ಸ್ಕ್ರೀನ್. ನಿಮ್ಮ ರೈಟ್ ಸೈಡಲ್ಲಿ ಅಪ್ಲೈ ಬಟನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು ನೀವು. ಫಿಲ್ ಇನ್ ಆಲ್ ದ ಇನ್ಫಾರ್ಮೇಷನ್, ಟೆಲ್ ಅಸ್ ಯುವರ್ ಡೀಟೇಲ್ಸ್. ಸೊ ಅಲ್ಲಿ ನಿಮ್ಮ ಡೀಟೇಲ್ಸನ್ನು ನಿಮಗೆ ಕೇಳ್ತದೆ. ಸೊ ಅದು ಡೀಟೇಲ್ಸನ್ನು ಹಾಕಿ ಆದಮೇಲೆ
ಕ್ಲಿಕ್ ಸಬ್ಮಿಟ್, ಪ್ರೆಸ್ ದಿಸ್ ಬಟನ್ ಟು ಸೇವ್ ಆಲ್ ಯೋರ್ ಇನ್ಫಾರ್ಮೇಷನ್. ಸೊ ಅಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಚೆಕ್ ಇಫ್ ಯು ಆರ್ ಸೈನ್ಡ್ ಅಪ್, ದ ಅಪ್ಲೈ ಬಟನ್ ಶುಡ್ ಚೇಂಜ್ ಕಲರ್ ಟು ಗ್ರೀನ್. ಒಂದು ವೇಳೆ ನೀವು ಇಲ್ಲಿ ಈ ಒಂದು ವೆಬ್ಸೈಟಿಗೆ ಸೈನ್ ಅಪ್ ಮಾಡಿದರೆ, ಲಾಗಿನ್ ಮಾಡಿ ಸೈನ್ ಅಪ್ ಮಾಡಿದರೆ, ಅಪ್ಲೈ ಬಟನ್ ಅನ್ನೋದು ಗ್ರೀನ್ ಕಲರಿಗೆ ಟರ್ನ್ ಆಗ್ತದೆ, ಗ್ರೀನ್ ಕಲರ್ ಬರ್ತದೆ ಅಪ್ಲೈ ಬಟನ್. ಓಕೆ, ಸೊ screening will be based on the inputs you provide in your registration form. You will be notified on further process and when the requirement arises for your respective base location. ಸೊ ನೀವು ಈಗ ಸಪೋಸ್ ನೀವೀಗ ರೆಸ್ಯೂಮ್ ಎಲ್ಲ ಹಾಕಿದ್ರಿ, ಫಿಲ್ ಎಲ್ಲ ಮಾಡಿದ್ರಿ, ಎಲ್ಲ ಆಯಿತು. ಸೊ ನಿಮಗೆ ಅಲ್ಲಿ ನೀವು ಅವರ ಟೀಮ್ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಅಂತಾದರೆ, ಒಂದು ವೇಳೆ ನಿಮಗೆ ಫ್ಯೂಚರಲ್ಲಿ ಅದು ನಿಮ್ಮದು ರೆಸ್ಯೂಮ್ ಹಾಗೆ ಉಳಿತದೆ. ಸೊ ನಿಮ್ಮ ಲೊಕೇಶನ್ ಯಾವುದು ಇದೆ ನಿಮ್ಮ ರೆಸ್ಯೂಮಲ್ಲಿ, ಆವಾಗ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ನಿಮ್ಮ ಲೊಕೇಶನ್ ಪ್ರಕಾರ ನಿಮ್ಮ ರೆಸ್ಯೂಮ್ನಲ್ಲಿ ಲೊಕೇಶನ್ ಯಾವುದಿದೆ, ಸೊ ಆವಾಗ ಎಲ್ಲಾದರೂ ವೇಕೆನ್ಸಿ ಇದ್ದರೆ ಫ್ಯೂಚರಲ್ಲಿ ಇನ್ ಕೇಸ್, ಸೊ ಅವ್ರು ನಿಮಗೆ ಇಮಿಡಿಯೇಟಾಗಿ ಬೇಸ್ಡ್ ಆನ್ ಯುವರ್ ಲೊಕೇಶನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕಂದರೆ ಅದು ರೆಸ್ಯೂಮ್ ಹಾಗೆ ಇರ್ತದಲ್ವ, ವೇಕೆನ್ಸಿ ಇದ್ದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟ್. So next, assessment mathematical plus speech and written. This assessment is currently live for the candidates for select locations. For other candidates, your assessment will be conducted at a later stage, for which you will be informed via email and WhatsApp. Shortlisted candidate will be completing an assessment consisting of the following components. So ಇಲ್ಲಿ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಇದೆ, ಮಾತನಾಡೋದು, ರಿಟರ್ನಲ್ಲಿ ಕೂಡ ಇದೆ, ಕಮ್ಯುನಿಕೇಷನ್ ಮೂಲಕ ಕೂಡ ಮಾತನಾಡೋದಿದೆ. ನೆಕ್ಸ್ಟ್ ವೇಯ ಇಮೇಲ್ ಐ ಡಿಯಿಂದ ಅಥವಾ ವಾಟ್ಸಪ್ಪಿಂದ ನೀವು ಕನ್ಫರ್ಮೇಷನ್ ಮಾಡುವಂಥದ್ದು ಅಸೆಸ್ಮೆಂಟ್ ಟೆಸ್ಟ್. ಸೊ ಇಲ್ಲಿ ನಿಮಗೆ ಶಾರ್ಟ್ ಲಿಸ್ಟೆಡ್ ಯಾರ್ದು ಎಲ್ಲ ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗ್ತದೆ ಅವರಿಗೆ ನೆಕ್ಸ್ಟ್ ಅಸೆಸ್ಮೆಂಟ್ ಇರ್ತದೆ. ಇಲ್ಲಿ 10 ಮಲ್ಟಿ ಕ್ವಶನ್ಸ್, ಮ್ಯಾಥಮ್ಯಾಟಿಕ್ಸಲ್ಲಿ ನಿಮಗೆ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. 2 ಸ್ಪೀಚ್ ಅಸೆಸ್ಮೆಂಟ್ ಕ್ವಶನ್ ಇರ್ತಾರೆ, 2 ಸ್ಪೀಚ್ ಕೊಡುವಂಥ ಕ್ವಶನ್ ಇರ್ತಾರೆ. ಅದಕ್ಕೆ ಆನ್ಸರ್ಗೆ ನೀವು ಆನ್ಸರನ್ನು ಒಂದು ಈಚ್ ರಿಕ್ವೈರಿಂಗ್ ಅ ಮಿನಿಮಮ್ ಆಡಿಯೋ ರೆಸ್ಪಾನ್ಸ್ ಆಫ್ 45 ಸೆಕೆಂಡ್ಸ್. 2 ಕ್ವಶನ್ಸ್ ಇರ್ತದೆ ಅಸೆಸ್ಮೆಂಟ್ ಇದು. ಸೊ ನೀವು ಆನ್ಸರನ್ನು 45 ಸೆಕೆಂಡ್ಸ್ ಒಳಗೆ ಆನ್ಸರನ್ನು ಕೊಡಬೇಕು ವಿತ್ ಆಡಿಯೋ ಮುಖಾಂತರ ಮಾತನಾಡೋದು. 2 ರಿಟರ್ನ್ ಅಸೆಸ್ಮೆಂಟ್ ಕ್ವಶನ್ಸ್, 2 ನಿಮಗೆ ರಿಟರ್ನ್ ಟೈಪ್ ಮಾಡುವಂಥದ್ದು, ರಿಟರ್ನ್ ಅಥವಾ ಟೈಪ್ ಮಾಡುವಂಥದ್ದು ಇಲ್ಲದೆ ರಿಟರ್ನ್ ಇರ್ತಾರೆ. 2 ಕ್ವಶನ್ಸ್ ಇರ್ತಾರೆ ಅಸೆಸ್ಮೆಂಟ್ ಕ್ವಶನ್ಸ್. ಸೊ ಇದು 3 ರೌಂಡ್ಸ್ ಈ ರೀತಿ ಪ್ರೊಸೆಸ್ ಇರ್ತದೆ. ದಿಸ್ ಅಸೆಸ್ಮೆಂಟ್ ವಿಲ್ ಬಿ ಪ್ರೆಸೆಂಟೆಡ್ 1 ಕ್ವಶನ್ ಎಟ್ ಎ ಟೈಮ್. ಯು ಮೇ ನೇವಿಗೇಟ್ ಥ್ರೂ ದ ಕ್ವಶನ್ಸ್ ಯೂಸಿಂಗ್ ದ ನೆಕ್ಸ್ಟ್ ಬಟನ್. ಯು ವಿಲ್ ಹ್ಯಾವ್ ಅ ಟೋಟಲ್ 25 ಮಿನಿಟ್ಸ್ ಟು ಕಂಪ್ಲೀಟ್ ಆಲ್ ದ ಕ್ವಶನ್ಸ್. 25 ನಿಮಿಷ ಕೊಡ್ತಾರೆ ನಿಮಗೆ. ಒಂದೊಂದು ಕ್ವಶನ್ ಆದ ನಂತರ ನೆಕ್ಸ್ಟ್ ಬಟನ್ ಇರ್ತದೆ, ಅದನ್ನು ನೀವು ಕ್ಲಿಕ್ ಮಾಡಿ ಹೋಗುವಂಥದ್ದು. 14 ಕ್ವಶನ್ಸ್ ಇರ್ತದೆ. 25 ನಿಮಿಷಗಳ ಒಳಗೆ 14 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಟು ಬಿ ಬಿಗಿನ್, ಕ್ಲಿಕ್ ಆನ್ ದ ವೆರಿಫೈ ಆ್ಯಂಡ್ ಸ್ಟಾರ್ಟ್ ಬಟನ್. ನಿಮ್ಗೆ ಏನಾದರೂ ಫಸ್ಟಿಗೆ ಇಷ್ಟು ಬರ್ತದೆ, ನಂತರ ನಿಮಗೆ ಅಸೆಸ್ಮೆಂಟ್ ಸ್ಟಾರ್ಟ್ ಮಾಡೋದಾದರೆ ವೆರಿಫೈ ಮಾಡಲಿಕ್ಕೆ ಉಂಟು, ಮತ್ತು ಸ್ಟಾರ್ಟ್ ಬಟನ್ ಅಂತ ಕ್ಲಿಕ್ ಮಾಡಲಿಕ್ಕೆ, ವಿಚ್ ವಿಲ್ ಬಿ ವಿಸಿಬಲ್ ಟು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಇದು ಯಾರ್ದು ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗಿದೆ ಅವರಿಗೆ ಮಾತ್ರ ಇದು ವೆರಿಫೈ ಆ್ಯಂಡ್ ಸ್ಟಾರ್ಟ್ ಅಂತ ಹೇಳಿ ಬಟನ್ ತೋರಿಸ್ತಾರೆ, ಎಲ್ಲರಿಗೂ ತೋರಿಸೋದಿಲ್ಲ. ಕೆಲವರಿಗೆ ಯಾರ್ದು ರೆಸ್ಯೂಮ್ ಸೆಲೆಕ್ಟ್ ಆಗಲಿಲ್ಲ ಅವರಿಗೆ ಅದು ಹೈಡ್ ಆಗ್ತದೆ, ಕಾಣೋದಿಲ್ಲ. Once assessment is completed, you will be redirected back to this page. The button will then updo completed indicate successful submission. ಈಗ ಒನ್ಸ್ ನಿಮ್ಮದು ಅಸೆಸ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಅದು ರೀಡೈರೆಕ್ಟ್ ಆಗ್ತದೆ ಹಿಂದಿನ ಅದೇ ಪೇಜಿಗೆ. ದ ಬಟನ್ ವಿಲ್ ದೆನ್ ಅಪ್ ಟು ಕಂಪ್ಲೀಟೆಡ್. ಅಲ್ಲಿ ನಿಮಗೆ ಶೋ ಆಗ್ತದೆ ನಿಮ್ಮದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತಾದರೆ ಕಂಪ್ಲೀಟೆಡ್ ಅಂತೇಳಿ ಸಕ್ಸಸ್ಫುಲ್ ಅಂತೇಳಿ ಬರ್ತದೆ ಅದರಲ್ಲಿಯೇ. ಅದೇ ಆಟೋಮೆಟಿಕ್ ಆಗಿ ನಿಮಗೆ ರೀಡೈರೆಕ್ಟ್ಗೆ ಆ ಪೇಜ್ಗೆ ಹಿಂದೆ ಕೊಂಡೋಗ್ತದೆ ಒನ್ಸ್ ಕಂಪ್ಲೀಟ್ ಎಲ್ಲ ಆದಮೇಲೆ ಅಸೆಸ್ಮೆಂಟ್ ನಿಮ್ಮದು. ನೆಕ್ಸ್ಟ್, ಡೇಟಾ ಟು ಬಿ ಅನೌನ್ಸ್ಡ್ ಇನ್ ಪರ್ಸನ್ ಇಂಟರ್ವ್ಯೂ. ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಫ್ರಾಮ್ ದ ಅಬೌವ್ 2 ರೌಂಡ್ಸ್ ವಿಲ್ ಬಿ ಕಾಲ್ಡ್ ಫಾರ್ ಎ ಫೇಸ್ ಟು ಫೇಸ್ ಇಂಟರ್ವ್ಯೂ ವಿತ್ ದ ಇಂಡಿಗೋ ಟೀಮ್. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಲಾಸ್ಟ್ ಇರುವಂಥದ್ದು ಫೇಸ್ ಟು ಫೇಸ್ ಇಂಟರ್ವ್ಯೂ ಇರ್ತದೆ ಇಂಡಿಗೋ ಟೀಮ್ನವರ ಜೊತೆ. ಸೊ ಇಲ್ಲಿ ಶಾರ್ಟ್ ಲಿಸ್ಟೆಡ್ ಇಷ್ಟೆಲ್ಲ ಆದ ನಂತರ, ಎಷ್ಟೆಲ್ಲ ಅಸೆಸ್ಮೆಂಟ್ ಸೆಲೆಕ್ಟ್ ಆದ ನಂತರ ಅಂಥ ಕ್ಯಾಂಡಿಡೇಟ್ಗೆ ಮಾತ್ರ ಇದು ಫೇಸ್ ಟು ಫೇಸ್ ಲಾಸ್ಟ್ ಇಂಟರ್ವ್ಯೂ ರೌಂಡ್ ಇರ್ತದೆ. ಈಗ ಡೀಟೇಲ್ಸ್. ಪೊಸಿಷನ್ 1, ಟರ್ಮಿನಲ್ ಸರ್ವಿಸ್ assistant passengers with check-in, boarding and baggage services, address enquiries and special requesters, resolve conflicts and ensure
satisfaction while maintaining safety and operational compliance for a seamless travel experience. ಸೊ ಇಲ್ಲಿ ಪ್ಯಾಸೆಂಜರ್ಸ್ ನೀವು ಬ್ಯಾಗ್ ಎಲ್ಲ ಚೆಕ್ ಮಾಡಲಿಕ್ಕೆ ಬೋರ್ಡಿಂಗ್ ಮಾಡುವಂಥದ್ದು, ಬ್ಯಾಗ್ ಸರ್ವಿಸ್, ಬ್ಯಾಗೇಜ್ ಎಲ್ಲ ಚೆಕ್ ಮಾಡುವಂಥದ್ದು, ಅಡ್ರೆಸ್ ಎಲ್ಲ ಕ್ವಾರೀಸ್ ಮಾಡುವಂಥದ್ದು, ಮತ್ತು ಅವ್ರದ್ದು ಏನಾದರೂ ಕಸ್ಟಮರ್ದು ಏನಾದರೂ ಕ್ವಾರೀಸ್ ಇದ್ದರೆ ಸೇಫ್ಟಿ ಮತ್ತು ಆಪರೇಷನ್ ಪ್ರೊಸೆಸಲ್ಲಿ ಎಲ್ಲ ಮಾಡುವಂಥದ್ದು. ಪೊಸಿಷನ್ 2 ಸೆಕ್ಯೂರಿಟಿ. ಸರ್ವಿಸ್ ಸ್ಕ್ರೀನ್ ಪ್ಯಾಸೆಂಜರ್ಸ್ ಲಗೇಜ್ ಆ್ಯಂಡ್ ಕಾರ್ಗೋ ಅಲ್ಲಿ ಬರ್ತಾರೆ, ಮತ್ತು ಪ್ಯಾಸೆಂಜರ್ಸನ್ನು ಸ್ಕ್ರೀನಲ್ಲಿ ಹಾಕಿ ಚೆಕಿಂಗ್ ಮಾಡುವಂಥದ್ದು, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾನಿಟರ್ ಮಾಡುವಂಥದ್ದು, ರಿಸ್ಟ್ರಿಕ್ಟೆಡ್ ಏರಿಯಾಸ್ ಆ್ಯಂಡ್ ರೆಸ್ಪಾಂಡ್ ಟು ಸೆಕ್ಯೂರಿಟಿ ಬ್ರೀಚಸ್ ಆ್ಯಂಡ್ ಥ್ರೀಟ್ಸ್, ಎನ್ಶೋರಿಂಗ್ ಸೇಫ್ಟಿ ಆ್ಯಂಡ್ ಕಂಪ್ಲಯನ್ಸ್ ವಿತ್ ದ ಆವಿಯೇಷನ್ ಆ್ಯಂಡ್ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್. ಸೊ ಇದು ಅಲ್ಲಿ ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇದರ ಬಗ್ಗೆ. ಓಕೆ, ಮತ್ತು ಕೋರ್ಸ್ ಮಾಡುವವರಿಗಂತೂ ಇದು ಕಂಪ್ಲೀಟಾಗಿ ಗೊತ್ತಿರ್ತಾರೆ ವಿಷಯ. ನೆಕ್ಸ್ಟ್ ಥರ್ಡ್ ಪೊಸಿಷನ್ ರ್ಯಾಂಪ್. ಸರ್ವಿಸ್ ಕೋಆರ್ಡಿನೇಟೆಡ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಆ್ಯಕ್ಟಿವಿಟೀಸ್. ಗ್ರೌಂಡಲ್ಲಿ ಕೆಲವು ಆ್ಯಕ್ಟಿವಿಟೀಸ್ ಇರ್ತದೆ ಏರ್ಪೋರ್ಟ್ ಗ್ರೌಂಡಲ್ಲಿ, ಅದರಲ್ಲಿ ನೀವು ಕೋಆರ್ಡಿನೇಟ್ ಮಾಡುವಂಥದ್ದು. ಎನ್ಶೋರ್ ಸೇಫ್ಟಿ ಕಂಪ್ಲಯನ್ಸ್ ಆ್ಯಂಡ್ ಮೇಂಟೈನ್ ಎಫಿಷಿಯಂಟ್ ಟರ್ನ್ ಅರೌಂಡ್ಸ್ through clear communication among staff, pilots and operations, fostering teamwork and adherence to safety and security protocols. ಸೊ ಇಲ್ಲಿ ಕೆಲವೊಮ್ಮೆ ನಿಮಗೆ ಗೊತ್ತುಂಟು, ಫ್ಲೈಟಲ್ಲೆಲ್ಲ ಹೋದರೆ ಪೈಲಟಿಗೆ ನೀವು ಅಸಿಸ್ಟ್ ಮಾಡುವಂಥದ್ದಾಗಲಿ ಅಥವಾ ಆಪ್ರೇಷನ್ಸಲ್ಲಿ ನೀವು ಅಸಿಸ್ಟ್ ಮಾಡುವಂಥದ್ದು, ಟೀಮ್ ವರ್ಕ್ ಮಾಡುವಂಥದ್ದು, ಒಂದೊಂದು ಆ್ಯಕ್ಟಿವಿಟೀಸನ್ನು ಸೇಫ್ಟಿ ಮೆಜರಲ್ಲಿ ನೀವು ಕೋಆರ್ಡಿನೇಟ್ ಮಾಡಿ ಕೊಂಡೋಗುವಂಥದ್ದು. ನೆಕ್ಸ್ಟ್ ಇದಕ್ಕೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಹೇಳಿ. 10ನೇ ತರಗತಿ ಪಾಸಾದವರು ಅಥವಾ 12th ಕ್ಲಾಸ್ ಪಾಸಾದವರು, ಸೆಕೆಂಡ್ PUC ಪಾಸಾದವರು, ಒರಿಜಿನಲ್ ಪಾಸ್ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಒರಿಜಿನಲ್, ಅಥವಾ ಡಿಗ್ರಿ ಆದವರ ಹತ್ರ ಕೂಡ ಮಾರ್ಕ್ ಶೀಟ್ ಇದ್ದರೆ, ಯಾವುದೇ ಸ್ಟ್ರೀಮಲ್ಲಿ ಡಿಗ್ರಿ ಆದವರು. ಸೊ ಅಪ್ಡೇಟ್ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಅನ್ನೋದು ಡಾಕ್ಯುಮೆಂಟ್ ಇರಬೇಕು ಒರಿಜಿನಲ್ ನಿಮ್ಮದೇ. ಪಾಸ್ಪೋರ್ಟ್ ಇಶ್ಯೂಡ್ ಆಫ್ಟರ್ 2021 ಆರ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು. ಎರಡರಲ್ಲಿ ಒಂದು, ಆಯಿತಾ, ಒಂದು ಪಾಸ್ಪೋರ್ಟು ಅಥವಾ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕು. ಎಂಪ್ಲಾಯ್ಮೆಂಟ್ ಲೆಟರ್ಸ್ ಇಫ್ ಅಪ್ಲಿಕೇಬಲ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಪೇ ಸ್ಲಿಪ್ಸ್, ಸರೆಂಡರ್ ಕಾಪಿ, AEP ಸರೆಂಡರ್ ಕಾಪಿ. ಓಕೆ, ಯಾರಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಎಕ್ಸ್ಪೀರಿಯನ್ಸ್ ಲೆಟರ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ, ಮತ್ತು ಇಲ್ಲಾದರೆ ಸ್ಯಾಲ್ರಿ ಸ್ಲಿಪ್ ಆದರೂ ನಿಮ್ಮ ಹತ್ರ ಇರಬೇಕು. ನಂತರ ಇದು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಎಲಿಜಿಬಿಲಿಟಿ ಏನು? ಗ್ರ್ಯಾಜುಯೇಟ್ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಅಪ್ರೂವ್ಡ್ ಯೂನಿವರ್ಸಿಟೀಸ್. ಗ್ರ್ಯಾಜುಯೇಟ್ ಯಾವುದೇ ಸ್ಟ್ರೀಮಲ್ಲಿ ಯಾವುದು ಕೂಡ ಆಗ್ತಾರೆ, BA, BBM, BCom ಯಾವುದು ಬೇಕಾದರೂ ಆಗ್ತಾರೆ. ಮತ್ತು ರೈಟ್ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ ಟು ಬಿ ಮೇಂಟೈನ್ಡ್. ಕ್ಯಾಂಡಿಡೇಟ್ಸ್ ಶುಡ್ ನಾಟ್ ಹ್ಯಾವ್ ವಿಸಿಬಲ್ ಟ್ಯಾಟೂಸ್ ಎಲ್ಲ ಹಾಕಿದ್ದವರೆಲ್ಲ ಬೇಡ ಯಾರು ಕೂಡ, ಆಯಿತಾ. ಅದು ಇಲ್ಲವೇ ಇಲ್ಲ, ಸ್ಟ್ರಿಕ್ಟ್ಲಿ ಆಗಿ ಇಲ್ಲಿ ಅವಾಯ್ಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕರೆಕ್ಟಾಗಿ ಗ್ರೂಮಿಂಗ್ ಎಲ್ಲ ಮಾಡಿದವರು. ಕೆಲವೊಮ್ಮೆ ಹುಡುಗರು ಕೂಡ ಅಪ್ಲೈ ಮಾಡ್ತಾರಲ್ವ, ಕೂದಲೆಲ್ಲ ಒಟ್ರಾಶಿ ಇರ್ತಾರೆ, ಗಡ್ಡ ಎಲ್ಲ ಒಟ್ರಾಶಿ ಇರ್ತಾರೆ. ಸೊ ಹಾಗೆ ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡಿ ಹೋಗಬೇಕು. ಟ್ಯಾಟೂಸ್ ಎಲ್ಲ ಇದ್ದವರು ಆಗೋದಿಲ್ಲ. ಶುಡ್ ಬಿ ಓಪನ್ ಟು ರೊಟೇಷ್ನಲ್ ಶಿಫ್ಟ್ಸ್. ರೊಟೇಷ್ನಲ್ ಶಿಫ್ಟ್ ಇರ್ತಾರೆ, ಅದಕ್ಕೆ ನೀವು ಕರೆಕ್ಟಾಗಿ ಫ್ಲೆಕ್ಸಿಬಲ್ ಆಗಿ ವರ್ಕ್ ಮಾಡುವಂಥವ್ರು ಬೇಕು. ಈಕ್ವಲ್ ಅಪಾರ್ಚುನಿಟಿ ಸ್ಟೇಟ್ಮೆಂಟ್. ಆಲ್ ಕ್ವಾಲಿಫೈಡ್ ಅಪ್ಲಿಕೆಂಟ್ಸ್ ವಿಲ್ ರಿಸೀವ್ ಕನ್ಸಿಡರೇಷನ್ ಫಾರ್ ಎಂಪ್ಲಾಯ್ಮೆಂಟ್ ವಿದೌಟ್ ರಿಗಾರ್ಡ್ ಟು ರೇಸ್, ಕಲರ್, ರಿಲಿಜಿಯನ್ ಆರ್ ಜೆಂಡರ್ ಐಡೆಂಟಿಟಿ, ನ್ಯಾಷನಲ್ ಆರಿಜಿನ್, ಡಿಸಬಿಲಿಟಿ ಆರ್ ವೆಟರಿಯನ್ ಸ್ಟೇಟಸ್. ಸೊ ಇಲ್ಲಿ ಏನು ಕೂಡ ಪಾರ್ಶಾಲಿಟಿ ಮಾಡೋದಿಲ್ಲ ಯಾರಿಗೂ ಕೂಡ. ಅವ್ರಿಗೆ ಏನಾದರೂ ಶಾರ್ಟ್ ಲಿಸ್ಟೆಡ್ ಆಗಿದ್ದರೆ ಚಂದ, ಅದು ಇದು ಅಂತೇಳಿ ಏನು ನೋಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ರೆಸ್ಯೂಮ್ ವೈಸ್ ಅವರು ನಿಮಗೆ ಸೆಲೆಕ್ಷನ್ ಮಾಡುವಂಥದ್ದು ಇಲ್ಲಿ. ನೆಕ್ಸ್ಟ್ ಕಂಪನಿ ಓವರ್ ಯು. ಇಂಡಿಗೋ. ಈಗ ನಾನು ನಿಮಗೆ ಕಂಪನಿ ಬಗ್ಗೆ ಹೇಳ್ತೇನೆ. ಹೈರಿಂಗ್. ಇಂಡಿಗೋ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಅನ್ಸ್ಟಾಪ್ ಟು ಹೈರ್ ದ ಬೆಸ್ಟ್ ಟ್ಯಾಲೆಂಟ್ ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಕ್ಯಾಂಡಿಡೇಟ್ ಅಸೆಸ್ಮೆಂಟ್ಸ್. ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡೋದು ಆನ್ಲೈನೇ. ಸೊ ಅಸೆಸ್ಮೆಂಟ್ ಕೂಡ ಕೆಲವೊಮ್ಮೆ ಇರ್ತದೆ. ಫಾರ್ ಎ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ವಿ ರೆಕಮೆಂಡೆಡ್ ಟೇಕಿಂಗ್ ದ ಅಸೆಸ್ಮೆಂಟ್ ಆನ್ ಎ PC or laptop. If unavailable, it can also be assessed via a mobile service device also. ಲ್ಯಾಪ್ಟಾಪ್ ಎಲ್ಲ ಇಲ್ಲಾದರೆ ನಿಮ್ಮ ಹತ್ರ ಮೊಬೈಲಲ್ಲಿ ಕೂಡ ನೀವು ಈ ಪ್ರೊಸೆಸನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಯಾವುದೇ ರೀತಿಯ ಫೀಸನ್ನೆಲ್ಲ ತೆಗೆದುಕೊಳ್ಳುವುದಿಲ್ಲ. ಯಾರಾದರೂ ಹಣ ಕೇಳಿದರೆ ದಯವಿಟ್ಟು ಇಲ್ಲಿ ಒಂದು ಇಮೇಲ್ ID ಇದೆ, ಯು ಕ್ಯಾನ್ ರಿಪೋರ್ಟ್ ಟು ದ್ಯಾಟ್. ಓಕೆ, ECO@GOINDIGO.in. ECO ಸ್ಮಾಲ್ ಲೆಟರ್ಸಲ್ಲಿ @GO ಸ್ಮಾಲ್ ಲೆಟರ್, INDI ಸ್ಮಾಲ್ ಲೆಟರ್, G ಕ್ಯಾಪಿಟಲ್ ಲೆಟರ್, OIN ಸ್ಮಾಲ್ ಲೆಟರ್. ಓಕೆ,
ಸೊ ಇಲ್ಲಿ ನೀವು ಯಾರಾದರೂ ನಿಮ್ಮ ಹತ್ರ ಈ ಜಾಬಿಗೆ ಹಣ ಎಲ್ಲ ಏನಾದರೂ ಫೀಸ್ ಏನಾದರೂ ಕೇಳಿದರೆ ಇದಕ್ಕೆ ನೀವು ರಿಪೋರ್ಟ್ ಮಾಡುವಂಥದ್ದು, ಯಾಕೆಂದರೆ ಇದು ಫ್ರೀ ಜಾಬು, ಅದಕ್ಕೋಸ್ಕರ. ಸೊ ನೆಕ್ಸ್ಟಿಗೆ ನಾನು ಬರ್ತೇನೆ ಇಲ್ಲಿ. ಇಂಡಿಗೋ ಏರ್ಪೋರ್ಟ್ ಆಪರೇಷನ್ಸ್ ಆನ್ಲೈನ್ ಡ್ರೈವ್ ಲೊಕೇಶನ್ ಫಾರ್ ಇಂಡಿಯನ್. ಗೊತ್ತಾಯ್ತಲ್ವ ಜಾಬ್ ಯಾವುದಂತ ಹೇಳಿ. Indigo is India's largest and most preferred passengers airline and among the fastest growing airline in the world. We have simply offers fares that are affordable, flights that one on time, and provide courteous and free level travel experience across our unparalleled network. ಸೊ ಇಲ್ಲಿ 141 ಡೆಸ್ಟಿನೇಷನ್ಸ್ ಇದೆ ಇವರದು, 45 ಇಂಟರ್ನ್ಯಾಷನಲ್ ಇದೆ ಏರ್ಪೋರ್ಟ್ಸ್. ಕಸ್ಟಮರ್ಸ್ 124 ಮಿಲಿಯನ್ ಕಸ್ಟಮರ್ಸ್ ಇವರು ವೆಲ್ಕಮ್ ಮಾಡ್ತಾರೆ ಆನ್ ಬೋರ್ಡ್ ಲಾಸ್ಟ್ ಇಯರಲ್ಲಿ. ಸೊ ಇಂಡಿಗೋ ಏರ್ಲೈನ್ಸ್ ಇಸ್ ದ ಬೆಸ್ಟ್ ಒನ್. ಓಕೆ, ಇಲ್ಲಿ ಕ್ವಶನ್ಸ್ ಇದೆ, ಬೇಕಾದರೆ ನಿಮಗೆ ನಾನು ರೆಫರ್ ಮಾಡಲಿಕ್ಕೆ ಕ್ವಶನ್ಸನ್ನು ಕೂಡ ಹೇಳ್ತೇನೆ. ಈಗ ಕ್ವಶನ್ಸ್ ನೋಡುವ. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. So how do I register for the AOCS online drive? Please visit hiring events on Indigo's career website www.indigo.in/careers at register to apply. What are the eligible criteria for registration? Candidates must have completed their graduation from the recognized institution. Is there a registration fee? No, there is no fee to apply. However, please be certain people claiming to represent Indigo by misusing the brand time Indigo and the names of our employees are demanding money in exchange for interviews or jobs with Indigo. Report any such fraudulent incident to eco@goindi.in. Next, can I update my application after submission? Once your application is submitted, it cannot be updated before the registration deadline. Please ensure all details are accurate before submission. Once ಸಬ್ಮಿಟ್ ಮಾಡುವ ಮುಂಚೆ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಚೆಕ್ ಮಾಡಿ ಅಪ್ಡೇಟ್ ಮಾಡಿ. ಏನಾದರಲ್ಲಿ ತಪ್ಪಿದರೆ ಸಬ್ಮಿಟ್ ಅಂತ ಕೊಟ್ಟರೆ ಮತ್ತೊಮ್ಮೆ ಕರೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಬ್ಮಿಟ್ ಮಾಡುವ ಮುಂಚೆ ನೀವು ಡೀಟೇಲ್ಸನ್ನು ಎಲ್ಲ ಚೆಕ್ ಮಾಡಬೇಕು, ಇಲ್ಲದ್ರೆ ಆಗೋದಿಲ್ಲ, ಕರೆಕ್ಷನ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. I am unable to verify my phone number. What should I do? Please check your network connection. Try resending the OTP or reach out to us at support@unstopped.com for any assistance. Okay. ನಿಮ್ಗೆ ಏನಾದರೂ ನೀವು ಮೊಬೈಲಿಂದ ಏನಾದರೂ ಅಪ್ಲೈ ಮಾಡುವಾಗ ಏನಾದರೂ ಹೋಗೋದಿಲ್ಲ, ರೀಸೆಂಡ್ ಆಗೋದಿಲ್ಲ, OTP ಎಲ್ಲ ಬರೋದಿಲ್ಲ ನಿಮಗೆ. ಸೊ ಆವಾಗ support@unstopped.com ಇವರಿಗೆ ನೀವು ನಿಮ್ಮ ಪ್ರಾಬ್ಲಮ್ಸನ್ನು ಅಲ್ಲಿ ಇಮೇಲ್ ಐ ಡಿ ಮುಖಾಂತರ ಹಾಕ್ಬೋದು. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ, ಎಲ್ಲರೂ ಹೋಗಿ ಅಪ್ಲೈ ಮಾಡಿ. ಇದು ಅವ್ರದ್ದು ವೆಬ್ಸೈಟು. ಸೊ ಇಲ್ಲಿ ಕೆಳಗಡೆ ಹೋಗಿ ಕ್ವಿಕ್ ಅಪ್ಲೈ ಅಂತ ಇದೆ ಇಲ್ಲಿ. ಓಕೆ, ಕೆಳಗಡೆ ಹೋಗಿ ಎಲ್ಲ ಡೀಟೇಲ್ಸನ್ನು ನೋಡಿ, ಎಲ್ಲ ಇದೆ ಇಲ್ಲಿ.